ಏನಿತ್ತು ರಂಗೋಲೆ? ಎಲ್ಲ ರಂಗೋಲೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಬಂದು ಇದು ಮಂಡೆಯ ಬ್ಲಾಗ್ ಆಗಿರುತ್ತೆ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಇವತ್ತು ನಮ್ಮ ಮನೆ ದೇವ್ರ ವಾರ ಆಗಿರೋದ್ರಿಂದ ಬೆಳಗ್ಗೆನೇ ಪೂಜೆ ಎಲ್ಲ ಮಾಡ್ಕೊಬೇಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ವಾರನ ನಾವು ಸಾಯಂಕಾಲ ಮಾಡ್ತೀನಿ ಅಂದರೆ ಈ ಇಡೀ ದಿನ ಎಲ್ಲ ವಾರ ಮಾಡೋದಕ್ಕೆ ಟೈಮೆಲ್ಲ ಆಗೋಗುತ್ತೆ. ಹಾಗಾಗಿ ಬೆಳಗ್ಗೆನೇ ವಾರ ಎಲ್ಲ ಮಾಡ್ಕೊಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡೆ. ನನ್ನ ಚಿಕ್ಕ ಮಗುನ ಇಟ್ಕೊಂಡು ನಾವು ಬೆಳಗ್ಗೆನೇ ವಾರ ಮಾಡ್ತೀನಿ ಅಂದರೆ ನಮ್ಮ ಮನೇಲಂತೂ ಆಗೋದೇ ಇಲ್ಲ. ತುಂಬಾ ಕಷ್ಟ. ಯಾಕಂದರೆ ಅವನನ್ನ ನೋಡ್ಕೊಳ್ಳೋದೇ ಆಗುತ್ತೆ. ಇನ್ನು ನನ್ನ ದೊಡ್ಡ ಮಗುನ ಸ್ಕೂಲಿಗೆ ಕಳಿಸ್ಬೇಕು, ಅವನನ್ನು ರೆಡಿ ಮಾಡಬೇಕು, ಇದರಲ್ಲೇ ಟೈಮ್ ಆಗೋಗುತ್ತೆ. ಆದ್ರೂ ಬೆಳಗ್ಗೆ ಪೂಜೆ ಮಾಡ್ತೀವಿ ಅಂದರೆ ನಾವು 10:30 ಅಷ್ಟರಲ್ಲಿ 10 ಗಂಟೆ ಒಳಗಡೆನೇ ಮುಗಿಸ್ಕೋಬೇಕು. ಯಾಕಂದರೆ ಇನ್ನು 11 ಗಂಟೆ ಈ ಥರ ಎಲ್ಲ ಏನು ಪೂಜೆ ಮಾಡೋದು ಅಂದ್ಬಿಟ್ಟು ನಾನು ಇಲ್ಲ ಅಂದರೆ ಸಾಯಂಕಾಲ ಮಾಡ್ಕೋತೀನಿ. ಇನ್ನು ಸಾಯಂಕಾಲ ಮಾಡೋದು ಅಂದರೆ ಅದು ತುಂಬಾ ಈ ವಾರ ಮಾಡೋ ದಿನ ಎಲ್ಲ ಬರೀ ಅದಕ್ಕೆ ಆಗೋಗುತ್ತೆ. ಹಾಗಾಗಿ ಇವತ್ತು ಬೆಳಗ್ಗೆನೇ ಮಾಡ್ಕೊಬೇಡೋಣ ಪೂಜೆನ, ಇನ್ನು ಮಧ್ಯಾಹ್ನ ಎಲ್ಲ ಟೈಮ್ ಇರುತ್ತೆ ಅಂದ್ಬಿಟ್ಟು ಬೆಳಗ್ಗೆನೇ ಮಾಡಿಕೊಂಡೆ. ಬೆಳಿಗ್ಗೆ ಯಾಕೆ ನಾನು ವಾರ ಮಾಡೋಕ್ಕಾಗೋದಿಲ್ಲ ಅಂದರೆ ನನ್ನ ಮಗ ಅಂತೂ ಅವನನ್ನು ಇಟ್ಕೊಂಡೇ ಇರಬೇಕು. ಈಗ ನಾನು ಸ್ನಾನಕ್ಕೆ ಹೋಗ್ತೀನಿ ಅಂದರೆ ಅವನನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ಅವನು ಮಲಗಿದ್ದಾಗ ಸ್ನಾನ ಮಾಡ್ಕೋತೀನಿ. ಈಗ ಅಂದರೆ ಅವನು ಬೆಳಗ್ಗೆನೇ ಮಲ್ಕೊಳ್ಳಲ್ಲ. ಅವ್ನು ಮಲಗೋದು 11 ಗಂಟೆ 12 ಗಂಟೆ ಈ ಥರ ಟೈಮಲ್ಲಿ ಮಲಗ್ತಾನೆ. ಇನ್ನು ಆ ಥರ ಟೈಮಲ್ಲಿ ಮಲಗಿದ್ರೆ ಇನ್ನು ಮಧ್ಯಾಹ್ನ ಆಗುತ್ತೆ ನಾನು ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು ನಾನು ಬೆಳಗ್ಗೆನೇ ಅವನನ್ನು ನಮ್ಮ ಮನೆ ಮೇಲ್ಗಡೆ ನಮ್ಮೂರವರೇ ಇದ್ದಾರೆ, ಅವ್ರ ಮನೆಯಲ್ಲಿ ಬಿಟ್ಟು ಇಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆನೂ ಕೂಡ ಮುಗಿಸ್ಕೊಂಡೆ. ಇಲ್ಲ ಅವನನ್ನು ಇಟ್ಕೊಂಡು ಮಾಡ್ತೀನಿ ಅಂದರೆ ತುಂಬಾ ಕಷ್ಟ. ಇನ್ನು ಬೆಳಗಿನ ತಿಂಡಿಗೆ ದೋಸೆ ಮಾಡಿದ್ದೆ. ದೋಸೆಗೆ ಬೀಟ್ರೋಟ್ ಪಲ್ಯ ಮಾಡಿ ದೋಸೆ ಮಾಡಿದ್ದೆ. ನನ್ನ ಮಗನಿಗೂ ಬಾಕ್ಸ್ ಎಲ್ಲ ಹಾಕ್ಕೊಟ್ಟು ಅವನಿಗೂ ತಿಂಡಿ ಎಲ್ಲ ತಿನ್ನಿಸಿ ಕಳಿಸ್ದೆ ದೊಡ್ಡ ಮಗುನ. ನನ್ನ ಚಿಕ್ಕ ಮಗನಿಗೆ ದೊಡ್ಡ ಮಗನಿಗೆ ತಿನ್ನಿಸ್ಬೇಕಾದ್ರೆ ಒಂದು ಸ್ವಲ್ಪ ತಿನ್ನಿಸಿರ್ತೀನಿ, ಇನ್ನು ನಾನು ತಿನ್ನಬೇಕಾದ್ರೆ ಅವನಿಗೂ ಕೂಡ ತಿನ್ನಿಸ್ತೀನಿ. ಹಾಗಾಗಿ ಇವಾಗ ನಾನು ಪೂಜೆ ಎಲ್ಲ ಮುಗಿತಲ್ಲ, ಇನ್ನು ನಾವು ತಿಂಡಿ ತಿನ್ನೋಣ ಅಂತ ದೋಸೆ ಎಲ್ಲ ಹಾಕ್ಕೋತಾ ಇದ್ದೀನಿ. ನನ್ನ ಚಿಕ್ಕ ಮಗ ನಮ್ಮೂರವ್ರು ನಮ್ಮನೆ ಮೇಲ್ಗಡೆನೇ ನಮ್ಮೂರವರು ಬಾಡಿಗೆಗಿದ್ದಾರೆ. ಅವ್ರ ಮನೇಲಿ ಬಿಟ್ಟಿದ್ನಲ್ಲ, ಅವರು ಕೂಡ ಕರ್ಕೊಂಡು ಬಂದರು. ಈಗ ಅವನಿಗೂ ತಿಂಡಿ ತಿನ್ನಿಸ್ಕೊಂಡು ಹಾಗೇ ನಾನು ಕೂಡ ತಿಂತಾಯಿದ್ದೀನಿ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಹಾಯ್. ಹೆಂಗೆ ಮಾಡೋದು? ಯಾರದು? ಅಲ್ಲಿರೋದು ಯಾರು? ಯಾರದು? ನೀನಾ? ಮಿಸ್ಸು ನಾವು ಹೋಯ್ತಾವನಿ, ನೀನು ಬೇಡ, ಬಾಯ್. ನಾನು ಹೋಯ್ತಾನೆ, ಬಾಯ್. ನೀನು ಬೇಡ, ಇಲ್ಲ ಇರು. ಹಾಂ, ಯಾಕೆ ಕೋಪನಾ? ನೀನು ಕರ್ಕೊಂಡು ಹೋಗಲ್ಲ, ನೀನು ಬೇಡ, ಬೇಡ, ಬೇಡ. ಯಾಕೆ? ಆಯ್ತು ಕರ್ಕೊಯ್ದು ಸುಮ್ಮನೆ. ನನ್ನ ಮಗ ಇಲ್ಲಿ ಆಟ ಆಡಿ ಎಲ್ಲ ಆಗಿ ಇವಾಗ ಮಲ್ಕೊಂಡಿದ್ದಾನೆ. ಇವಾಗ ಟೈಮ್ ಬಂದು 1:30 ಆಗಿದೆ. ನನ್ನ ದೊಡ್ಡ ಮಗುನ ಸ್ಕೂಲಿಂದ ಕರ್ಕೊಬರ್ಬೇಕು. ಇವನು ಮಲಗಿದ್ದಾನೆ. ಏನೇ ಪಕ್ಕದ ಮನೇಲಿ ಒಬ್ಬ ಅಜ್ಜಿ ಇದ್ದಾರೆ, ಅವ್ರಿಗೆ ಹೇಳ್ಬಿಟ್ಟು ಹೋಗ್ತೀನಿ. ಅವರು ನೋಡ್ಕೊತಾ ಇರ್ತಾರೆ ನನ್ನ ದೊಡ್ಡ ಮಗುನ ಕರ್ಕೊಂಡು ಬರೋ ತನಕ. ನಾನು ಹೋಗ್ತಾ ಇರಬೇಕಾದ್ರೆ ಸ್ವಲ್ಪ ಎಚ್ಚರ ಆಯಿತು, ಅವನಿಗೆ ಎಚ್ಚರ ಆಗ್ತಾಯಿದೆ. ಇವನು ಕರ್ಕೊಂಡೆಲ್ಲ ಹೋಗೋಕ್ಕಾಗಲ್ಲ, ತುಂಬ ದೂರ ಇದೆ ಅದು ಅಲ್ಲಿ ಸ್ಕೂಲು. ಹಾಗಾಗಿ ಅವನನ್ನು ಇಲ್ಲೇ ಬಿಟ್ಬಿಟ್ಟು ಅಜ್ಜಿ ನೋಡ್ಕೊತಾ ಇರ್ತಾರೆ ಅಂತ ನಾನು ಹೋಗಿ ಅವನ ಅಷ್ಟರಲ್ಲಿ ಕರ್ಕೊಂಡು ಬರ್ತೀನಿ. ಹೊರಗಡೆ ಬಂದ್ರಂತೂ ನೀವು ನೋಡ್ತಾ ಇರ್ಬೋದು ಯಾವ ಥರ ಬಿಸಿಲಿದೆ ಅಂತ. ಇನ್ಮೇಲಂತೂ ಈ ಥರ ಬಿಸಿಲು ಎನಿ ಟೈಮ್ ಇದ್ದೇ ಇರುತ್ತೆ. ಬಿಸಿಲುಗಾಲ ಸ್ಟಾರ್ಟ್ ಅಲ್ವಾ, ಇನ್ಮೇಲೆ ವೆದರ್ ಎಲ್ಲ ಇದೇ ಥರ. ಬೆಳಗ್ಗೆ ಎದ್ದರೆ ಹೇಳೋಕ್ಕಾಗಲ್ಲ ಆ ಥರ ಚಳಿ, ಮಧ್ಯಾಹ್ನ ಆದರೆ ಈ ಥರ ಬಿಸಿಲು. ನನ್ನ ಮಗ ಅಲ್ಲೇ ರೆಡಿಯಾಗಿ ನಿಂತಿದ್ದಾನೆ. ನನ್ನ ರೋಡಲ್ಲಿ ನೋಡ್ತಾ ಇರ್ತಾರೆ ಅವ್ರ ಮೇಡಮು. ನೋಡಿದೆ ಅಲ್ಲೇ ನಾನು ನೋಡಿದ ತಕ್ಷಣ ನಾವು ಹೊರಗಡೆ ಕರ್ಕೊಬಂದು ಇಸ್ಕೊಂಡಿರ್ತಾರೆ. ಅವನನ್ನು ಬಿಡೋದು 1:30 ಆದ್ರೂ ನಾನು ಬರೋದು 1:45 ಬರ್ತೀನಿ. ಯಾಕಂದರೆ ಆವಾಗ ಎಲ್ಲ ಪೇರೆಂಟ್ಸು ಬಂದಿರ್ತಾರೆ. ಒಂದೇ ಸಲ ಮಕ್ಕಳನ್ನ ಬಿಡೋದ್ರಿಂದ ಅವರೆಲ್ಲ ಕರ್ಕೊಂಡು ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅವರೆಲ್ಲ ಹೋದ್ಮೇಲೆ ಒಂದು ಸ್ವಲ್ಪ ಲೇಟಾಗಿ ಹೋಗ್ತೀನಿ. ಆವಾಗಾದರೆ ಫ್ರೀಯಾಗಿ ಕರ್ಕೊಬರ್ಬೋದು ಅಂತ. ಇವನ್ನ ಸ್ಕೂಲಿಂದ ಕರ್ಕೊಬರೋಷ್ಟರಲ್ಲಿ ನನ್ನ ಚಿಕ್ಕ ಮಗ ಇವಾಗ ಎದ್ದೊಳ್ತಾ ಇದ್ದಾನೆ ನಾವು ಬರೋ ಟೈಮಿಗೆ. ಅವನು ಎದ್ದೇಳ್ತಾ ಇದ್ದಾನ ಅಂತ ಸುಮ್ಮನೆ ಬಂದು ಕೂತ್ಕೊಂಡೆ. ಅಷ್ಟರಲ್ಲಿ ಹಂಗೇನೆ ನಿದ್ದೆ ಮಾಡಿಬಿಟ್ಟ ಮತ್ತೆ.
ಇನ್ನು ಇವನಿಗೆ ಊಟ ತಿನ್ನಿಸಿಲ್ಲ, ಸರಿ ಮಾಡಿ ತಿನ್ನಿಸ್ಬೇಕು ರಾಗಿ ಸರಿನ. ಈಗೇನು ಎಚ್ಚರ ಮಾಡೋದು ಬೇಡ, ಸ್ವಲ್ಪ ಹೊತ್ತು ನಿದ್ದೆ ಮಾಡಲಿ ಅಂತ. ಅವನು ಎದ್ದೇಳಿದ್ರೆ ಚೆನ್ನಾಗಿ ಆಡ್ತಾನೆ. ನಾವಾಗ ಎಬ್ಬಿಸ್ಬಿಟ್ರೆ ಅವನು ತುಂಬಾ ಅಳ್ತಾನೆ. ಹಾಗಾಗಿ ಅವನು ಎದ್ಮೇಲೆ ತಿನ್ಸೋಣ ಅಂತ ಇಲ್ಲಿ ನನ್ನ ದೊಡ್ಡ ಮಗನಿಗೆ ಅವ್ರ ಅಪ್ಪ ವಾಟ್ರ್ ಮನೇಲಿ ತೊಗೊಬಂದಿದ್ರು, ಅದನ್ನು ಕಟ್ ಮಾಡಿ ಕೊಟ್ಟಿದ್ದೀನಿ. ಅವನಿಗೆ ಏನಾದರೂ ಒಂದು ಇರಬೇಕು ಸ್ಕೂಲಿಂದ ಬಂದಮೇಲೆ ತಿನ್ನೋಕ್ಕೆ. ಇಲ್ಲಿ ನನ್ನ ಚಿಕ್ಕ ಮಗ ಎದ್ದಿದ್ದ, ಅವನಿಗೆ ಸರಿ ಮಾಡಿ ಇವಾಗ ತಿನ್ನಿಸ್ತಾ ಇದ್ದೀನಿ. ಇವನಿಗೆ ಸರಿ ತಿನ್ನಿಸ್ಬೇಕು ಅಂದರೆ ಹೊರ್ಗಡೆನೇ ಕರ್ಕೊಬರ್ಬೇಕು, ಇಲ್ಲಾಂದರೆ ಒಳಗಡೆ ತುಂಬಾ ಕಷ್ಟ ತಿನ್ನಿಸೋದು. ಹಾಗಾಗಿ ಹೊರ್ಗಡೆ ಕರ್ಕೊಂಡು ಬಂದು ಗೇಟ್ ಹತ್ರನೇ ತಿನ್ನಿಸ್ಕೊತೀನಿ. ನೋಡಿ ರಂಗೋಲಿ ಬಿಡಿಸಿದ್ದೆಲ್ಲ ನನ್ನ ಮಗ ಯಾವ ಥರ ಮಾಡಿದ್ದಾನೆ ಅಂತ. ನಿಶು ಬಾ ಬೀಳ್ತಿ ನೋಡಿಗ, ಬಾರೋ ನಿಶು ಬಾ. ಯಾಕೆ ಕೋಪ? ಹಾಂ, ಈಗೀಗ ಅಂತೂ ಎಷ್ಟು ಕೋಪ ಮಾಡ್ಕೊತಾನೆ ಅಂದ್ರೆ ಒಂದು ಸ್ವಲ್ಪ ಅವನಿಗೆ ಏನಾದ್ರು ಬೈಯೋಂಗಿಲ್ಲ, ಏನೋ ಅನ್ನೋಂಗಿಲ್ಲ. ಅಷ್ಟರಲ್ಲಿ ಕೋಪ ಏನಾರ ತೊಗೊಂಡು ಹೊಡಿಯೋದು, ಇಲ್ಲ ಅಂದರೆ ಕೈಯಲ್ಲಿ ಇಟ್ಕೊಂಡಿರೋದ ಎಸ್ಬಿಡೋದು, ಈ ಥರ ಕೋಪ ಮಾಡ್ಕೊತಾನೆ. ಏನಿದು ರಂಗೋಲೆ? ಎಲ್ಲ ರಂಗೋಲೆ ಏನಿದು? ಯಾರು ಮಾಡಿದ್ದು? ಹಾಂ, ಯಾರು ಮಾಡಿದ್ದು ಇದನ್ನು? ಯಾರು ಮಾಡಿದ್ದು? ಏನು ಮಾಡಿದೆ? ಹಂಗೆ ಮಾಡ್ದಾ? ಯಾಕೆ ಮಾಡಿದೆ ಹಂಗೆ? ಹಾಂ, ಯಾಕೆ ಏನೋ ಅಳಿಸ್ತೀಯ ಇದನ್ನ? ನಡಿ, ಗಲೀಜ್ ಮಾಡ್ಕೊಬೇಡ, ನಡಿ ನಡಿ. ಅವ್ರ ಅಣ್ಣ ಏನು ಮಾಡ್ತಾನೆ ಹಂಗೆ ಅವನು ನೋಡ್ಕೊಂಡು ಅದೇ ಥರ ಮಾಡ್ತಾನೆ. ಅವ್ರ ಅಣ್ಣ ಡ್ಯಾನ್ಸ್ ಆಡಿದ್ರೆ ಇವನು ಕೂಡ ಆಡ್ತಾನೆ. ಯಾಕೆ ಹೋಗಿದೆ ಅಲ್ಲಿ? ಇವಾಗಂತೂ ಪರ್ಮನೆಂಟಾಗಿ ಈ ಜಾಗ ಇಟ್ಕೊಬಿಟ್ಟಿದ್ದಾನೆ. ಆ ಸಂದಿಲಿ ಹೋಗೋದು, ಅಲ್ಲಿ ನಿಂತ್ಕೊಳ್ಳೋದು, ನಾನು ಕರೆದಾಗ ಓಡ್ ಬರೋದು, ಏನೋ ಗೊತ್ತೇ ಇಲ್ಲ ಅನ್ನೋ ಥರ ಕೂತ್ಕೊಳ್ಳೋದು. ನೋಡಿ ಯಾವ ರೀತಿಯಾಗಿ ಕೂತಿದ್ದಾನೆ ಅಂತ. ಅವನು ಹೋಗೇ ಇಲ್ವೇನೋ ಅನ್ನೋ ರೀತಿಲಿ ಕೂತಿದ್ದಾನೆ, ನಾನು ನೋಡೇ ಇಲ್ವೇನೋ ಅನ್ನೋ ರೀತಿಲಿ. ಏನದು ಆ ಥರ ನಗದು? ಒಂದು ನಿಮಿಷ ಯಾಕೆ ಯಾಕೆ ಇವಾಗ ನನ್ನ ಚಿಕ್ಕ ಮಗ ಮತ್ತು ದೊಡ್ಡ ಮಗ ಇಬ್ಬರು ಕೂಡ ಮಲಗಿದ್ದಾರೆ. ಇವಾಗ ಟೈಮ್ ಬಂದು 4 ಗಂಟೆ ಆಗಿದೆ. ಇಬ್ಬರು ಕೂಡ ಮಲಗಿದ್ದಾರೆ. ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ನನ್ನ ದೊಡ್ಡ ಮಗನಿಗೆ ಇನ್ನೂ ಅವನಿಗೆ ಹೋಮ್ವರ್ಕ್ ಎಲ್ಲ ಮಾಡಿಸ್ಬೇಕು, ಅದಕ್ಕೆ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ, ಆಮೇಲೆ ಮಾಡಿಸೋಣ ಅಂತ ಅವನು ಕೂಡ ಮಲ್ಕೊಂಡಿದ್ದಾನೆ, ಮಲಗಿಸಿದ್ದೀನಿ. ಇವಾಗ ನಾನು ಕಾಫಿ ಮಾಡ್ಕೊತೀನಿ, ಅವನಿಗೂ ಕೂಡ ಹಾಲು ಮಾಡಿ ಇಡ್ತೀನಿ, ಅವನು ಎದ್ಮೇಲೆ ಕುಡಿತಾನೆ. ನನ್ನ ಮಗ ಎದ್ದ, ಅವನಿಗೆ ಹಾಲು ಕೊಟ್ಟೆ, ಹಾಲು ಕಾಯಿಸೋವಷ್ಟರಲ್ಲಿ ಎದ್ದ. ಅವ್ನಿಗೆ ಹಾಲು ಕುಡಿಸಿ ಈಗ ಅವನು ಹೋಮ್ವರ್ಕ್ ಮಾಡ್ತಾಯಿದ್ದಾನೆ. ನಾನು ಕೂಡ ಇಲ್ಲಿ ಕಾಫಿ ಮಾಡ್ಕೊಂಡಿದ್ನಲ್ಲ, ಕಾಫಿ ಕುಡಿತಾ ಇದ್ದೀನಿ. ನಾನು ಕಾಫಿ ಕುಡಿದ್ರೆ ಇಲ್ಲಿ ನನ್ನ ಚಿಕ್ಕ ಮಗ ನೋಡಿ ಕೆಳಗಡೆ ಏನು ಮಾಡ್ತಾಯಿದ್ದಾನೆ ಅಂತ. ಇಲ್ಲಿ ದಿವಾನದ ಕಬೋರ್ಡಲ್ಲಿ ಬಟ್ಟೆಗಳೆಲ್ಲ ಎಳೆಯೋದು, ಈ ಥರ ಕೆಲಸಗಳನ್ನ ಮಾಡ್ತಾನೆ. ಈಗಂತೂ ಈ ನಡುವೆ ಅಂತೂ ಸುಮ್ಮನೆ ಇರೋಲ್ಲ, ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾನೆ. ಹಾಗೆಯೇ ಸಿಂಕಲ್ಲಿ ಸ್ವಲ್ಪ ಪಾತ್ರೆಗಳಿದ್ದು ಅವು ತೊಳ್ಕೊಬಿಡೋಣ ಅಂತ ನಾನು ಇಲ್ಲಿ ಪಾತ್ರೆ ತೊಳಿತಾಯಿದ್ರೆ ನನ್ನ ಮಕ್ಕಳಿಬ್ರು ನೋಡಿರಿ ಯಾವ ಥರ ಮಾಡ್ತಾಯಿದ್ದಾರೆ ಅಂತ. ಚೇರ್ ಒಳಗಡೆ ನನ್ನ ಚಿಕ್ಕ ಮಗನ ಕೂರಿಸ್ಕೊಂಡು ನನ್ನ ದೊಡ್ಡ ಮಗ ಅವನ್ನ ಆಟ ಆಡಿಸ್ತಾ ಇದ್ದಾನೆ. ಸನ್ರೈಸ್ ಕಾಪುಡಿ ತೊಗೊಬಂದಿದ್ರೆ ಅದನ್ನು ನನ್ನ ಚಿಕ್ಕ ಮಗ ಅಂತೂ ಬಿಡೋದೇ ಇಲ್ಲ. ಏನಾದರೂ ಒಂದು ತೊಗೊಬಂದರೆ ಅವ್ನ ಕೈಯಲ್ಲಿ ಇರಬೇಕು, ಅದನ್ನು ಕೂಡ ತೊಗೊಂಡು ಆಟ ಆಡ್ತಾ ಇದ್ದಾನೆ.
ಹಾಗೆಯೇ ಇಲ್ಲಿ ರಾತ್ರಿ ಊಟಕ್ಕೆ ಅಡುಗೆ ಮಾಡ್ಕೊತಾ ಇದ್ದೀನಿ. ಅನ್ನ ಸಾಂಬಾರೆಲ್ಲ ಮಾಡಿಕ್ಕಿ ಇಲ್ಲಿ ಲಾಸ್ಟಲ್ಲಿ ಮುದ್ದೆಗೆ ಮಾಡ್ಕೊತಾ ಇದ್ದೀನಿ. ಮುದ್ದೆ ನಾನು ಜಾಸ್ತಿ ಮಾಡೋದೇ ಈ ಬಾಣಲಿಲಿ. ನನಗಂತೂ ಈ ನಡುವೆ ಬಾಣಲಿಲಿ ಮಾಡಿ ಮಾಡಿ ತಪ್ಪಲಿಲಿ ಮಾಡೋ ಅಭ್ಯಾಸನೇ ತಪ್ಪೋಗಿದೆ. ಈ ಬಾಣಲಿಲೇ ಮಾಡ್ಕೊಬಿಡ್ತೀನಿ. ನಮ್ಮಿಬ್ರಿಗಲ್ವ, ನನಗೆ ನಮ್ಮ ಮನೆಯವ್ರು ಇಬ್ರಿಗೂ ಮಾಡೋದ್ರಿಂದ ಈ ಬಾಣಲಿಲೇ ಬೇಗ ಆಗುತ್ತೆ ಅಂತ ಬಾಣಲಿಲೇ ಮಾಡ್ಕೊಬಿಡ್ತೀನಿ. ಹಾಗೆಯೇ ಇಲ್ಲಿ ಹೊರ್ಗಡೆ ಹೋಗ್ಬೇಕಿತ್ತು. ನನ್ನ ಚಿಕ್ಕ ಮಗುಗಂತೂ ತುಂಬಾ ಕೆಮ್ಮು. ನೆನ್ನೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಬರೋಣ ಅಂತ ಇಲ್ಲಿ ಬೇಗ ಅಡುಗೆ ಮಾಡಿ ಇಕ್ಬಿಟ್ಟು ಹೋಗೋಣ, ಬಂದು ಊಟ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಅಲ್ಲಿ ಬರೋದು ಎಷ್ಟೊತ್ತಾಗುತ್ತೋ ಏನೋ ಅಂತ ಇಲ್ಲಿ ಅಡುಗೆ ಮಾಡಿ ಇಕ್ತಾಯಿದ್ದೀನಿ. ಇನ್ನೂ ನಮ್ಮ ಮನೆಯವ್ರು ಬಂದಿಲ್ಲ. ಅವ್ರು ಬರೋಷ್ಟರಲ್ಲಿ ಇವೆಲ್ಲ ರೆಡಿ ಮಾಡ್ಕೊಬಿಡೋಣ. ರೆಡಿ ಮಾಡಿ ಇಟ್ಬಿಟ್ರೆ ಬಂದಮೇಲೆ ಹೊರಡೋದಕ್ಕೆ ಸರಿ ಹೋಗುತ್ತೆ ಅಂತ ಎಲ್ಲ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡು ಅಡುಗೆ ಎಲ್ಲ ಮುಗಿಸ್ಕೊಂಡೆ. ಆಮೇಲೆ ನಮ್ಮ ಮನೆಯವರು ಕೂಡ ಬಂದರು. ಇಲ್ಲೇ ನಮ್ಮ ಏರಿಯಾದಲ್ಲೇ ಒಂದು ಕ್ಲಿನಿಕ್ಗೆ ತೋರಿಸ್ತಾ ಇದ್ದೀವಿ ಅವನ್ನ. ಅಲ್ಲಿಗೆ ತೋರಿಸೋಣ ಅಂತ ಅವನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಕ್ಲಿನಿಕಲ್ಲಿ ತುಂಬ ಜನ ಇದ್ದರು. ಅವ್ರದ್ದೆಲ್ಲ ಆದಮೇಲೆ ನಾವು ಕೂಡ ಲಾಸ್ಟಲ್ಲಿ ಹೋಗಿ ತೋರಿಸ್ಕೊಂಡ್ವಿ. ತೋರಿಸ್ದಾಗ ಅವರು ಕಫ ತುಂಬ ಜಾಸ್ತಿ ಇದೆ, ನೆಬ್ಯುಲೈಜೇಷನ್ ಹಾಕ್ಸಿ ಅಂತ ಹೇಳಿದ್ರು. ಹಾಗಾಗಿ ಅದನ್ನೇ ಹಾಕ್ಸೋಣ ಅಂತ ಇಲ್ಲಿ ನನ್ನ ಮಗ ಅಂತೂ ರೆಡಿಯಾಗಿ ನಿಂತ್ಬಿಟ್ಟವನೇ. ಅವ್ನಿಗೇನು ಅಂತ ಗೊತ್ತಿಲ್ಲ, ತುಂಬ ಖುಷಿಯಿಂದ ಹೋಗ್ತಾ ಇದ್ದಾನೆ. ಅಲ್ಲ ಇಲ್ಲಿ ನೋಡಿ, ನೋಡೋದಾ ಅದು ಹಾಕಿದ್ಮೇಲಂತೂ ತುಂಬಾ ಹೇಳ್ತಾ ಇದ್ದ. ಅವನನ್ನ ಇಟ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಅದು ಇನ್ನೂ ಒಂದು ಸ್ವಲ್ಪ ಮೆಡಿಸನ್ ಹೋಗಬೇಕಿತ್ತು. ನಮ್ಮ ಮನೆಯವರು ಇನ್ನೂ ಇಬ್ಬರು ಏನೋ ಇದ್ದರು ಮಕ್ಳಿಗೆ ಹಾಕ್ಸಿದವರು. ನಾವು ಅದನ್ನು ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ತಾಯಿದ್ವಿ. ಇನ್ನೂ ಇಬ್ಬರು ಇದ್ರಲ್ಲ, ಅವ್ರಿಗೆಲ್ಲ ಟೈಮ್ ಆಗುತ್ತೆ ಅಂತ ಇನ್ನೂ ಒಂದು ಸ್ವಲ್ಪ ಇತ್ತು. ಇವನು ಅಳ್ತಾ ಇದ್ನಲ್ಲ ಜಾಸ್ತಿ, ಬೇಡ ಅಂದ್ಬಿಟ್ಟು ಬಂದು. ಹಾಗೇನೆ ಬರುವಾಗ ನನ್ನ ಮಗ ಪಾನಿಪುರಿ ಕೊಡಿಸು ಅಂತ ಅವ್ರ ಅಪ್ಪನ್ನ ಕೇಳ್ತಾ ಇದ್ದ. ಹಾಗಾಗಿ ಅವರಪ್ಪ ಆಯಿತು ಕೊಡಿಸ್ತೀನಿ ಅಂದ್ಬಿಟ್ಟು ಅವನನ್ನ ಪಾನಿಪುರಿ ಕೊಡಿಸೋದಕ್ಕೆ ನಿಲ್ಲಿಸಿದ್ರು. ಇಲ್ಲಿ ಪಾನಿಪುರಿಗೆ ಹೇಳ್ತಾ ಇದ್ದಾರೆ. ಹಾಗೆಯೇ ಮಸಾಲೆ ಪುರಿ ಪಾನಿಪುರಿ ಎಲ್ಲ ತಿನ್ಕೊಂಡು ಈಗ ಮನೆ ಕಡೆ ಹೊರಟ್ವಿ. ಹಾಗೆ ಮನೆಗೆ ಬಂದು ನನ್ನ ಮಗನಿಗೆ ಊಟ ಎಲ್ಲ ಮಾಡಿಸಿ ನಾವು ಕೂಡ ಊಟ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ಬ್ಲಾಗ್. ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.